ಕುಡಿಯೋ ನೀರಿನ ಘಟಕ ಏನು ಮಾಡಿದ್ರು, ಆಕ್ಷನ್ ಮಾಡೋಕ್ಕೆ ಮಾಡಿದ್ರು. ಯಾರೋ 5,000ನೋ 10,000ನೋ ಇವತ್ತು ಸಂಪಾದನೆ ಆಯ್ತಾ ಇಲ್ಲ. ಅವೆಲ್ಲವನ್ನು ಕೂಡ ಕುಡಿಯೋ ನೀರು ಇರ್ಬೋದು, ಅಥವಾ ಮೋಟ್ರ್ ಮಿಷಿನ್ ಇರ್ಬೋದು, ಎಲ್ಲವನ್ನ ಕೂಡ ರೆಡಿ ಮಾಡಿಕೊಂಡು ಯಾರೋ 24x7 ನೀರು ಕೊಡ್ತಾ ಇದ್ರು. ಇವರೇನು ಮಾಡಿದ್ರು, ಟೆಂಡ್ರ್ ಮಾಡಿದ್ರೆ ಕಾರ್ಪೊರೇಷನ್ಗೆ ಇನ್ಕಮ್ ಬರ್ತಾರೆ ಅಂತ ಮಾಡಿದ್ರು. ಬೇರೆ ಏನು ಮಾಡಿದ್ರು, 50,000, 35,000, 40,000 ಟೆಂಡ್ರ್ ಮಾಡಿದ್ರು. ಈಗ ಯಾವನ್ನೂ ಕಟ್ತಾ ಇಲ್ಲ. ಯಾರು 35,000, 40,000 ಹೇಳಿದ್ರು ಅದು ಯಾರೂ ಬರ್ತಾನೆ ಇಲ್ಲ. ಇವರು ನಮ್ಮ ಜನಪ್ರತಿನಿಧಿ ಕೇಳಬೇಕಲ್ಲ, ವಾಟರ್ ಟ್ಯಾಂಕ್ ವಿಚಾರ ಅವ್ರಿಗೇನು ಗೊತ್ತಿರ್ತದೆ? ಇದರಲ್ಲಿ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಿಂದ ಉಪಮುಖ್ಯಮಂತ್ರಿಗಳು ಗಮನ ತಂದಿದ್ದೀನಿ, ಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದೀನಿ. ಯಾರೋ ಒಬ್ರು ನಡ್ಸ್ಕೊಂಡು ಹೋಗ್ತಾರೆ ಪಾಪ, 24x7 ಕಷ್ಟಪಡ್ತಾರೆ, ನೀರೆಲ್ಲ ತರ್ತಾರೆ, ಶೇಖರಣೆ ಮಾಡ್ತಾರೆ, 5 ರೂಪಾಯಿ ಕಲೆಕ್ಟ್ ಮಾಡ್ತಾರೆ, ಕೊಡ್ತಾರೆ. ಅದರಲ್ಲಿ ಏನು 1,000 ರೂಪಾಯಿ ಸಿಕ್ಕುವುದಿಲ್ಲ. ಒಂದು ತಿಂಗಳಿಗೆ 4-5 ರೂಪಾಯಿ ಸಿಕ್ಕಿದ್ರೆ ಸಿಕ್ಬೋದು. ಈಗ ಏನಾಗುತ್ತೋ, ಟೆಂಡ್ರ್ ಮಾಡಿಬಿಟ್ರು, 199 ಲಾಕ್ ಆಗೋಯ್ತು. ಈಗ ನೀರಿಗೆ ಹಾಕಾರೆ ಇದ್ದಿದ್ದು ಯಾರಿಗೆ ಜವಾಬ್ ಹೇಳೋದು? ಈ ಆಫೀಸರ್ ಜವಾಬ್ ಹೇಳ್ತಾರ? ಅವ್ರು ಹೇಳೋದಿಲ್ಲ, ಹೇಳೋದೇ ನಾವು. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಟೆಂಡರ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಜನಪ್ರತಿನಿಧಿ ನಮ್ಮನ್ನು ಕೇಳಿದ್ರೆ ನಾನು ಸೊಲ್ಯೂಷನ್ ಹೇಳ್ತಿದ್ದೆ, ಏನು ಮಾಡ್ಬೋದು ಅಂತ. ಮತ್ತೊಂದು ವಾಟರ್ ಟ್ಯಾಂಕ್ ಮಾಫಿಯಾ ಬೆಂಗಳೂರಲ್ಲಿ ನಡೀತಾ ಇಲ್ಲ, ಹೊರ ಜಿಲ್ಲೆಗಳು, ಹೊರ ಹಳ್ಳಿಗಳಿಂದ ನೀರನ್ನು ತಂದು ಇಲ್ಲಿ ಅದನ್ನ ಮಾಫಿಯಾ ಮಾಡ್ತಾ ಇದ್ರಂತ ಜಲಮಂಡಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದು ನನಗೆ ಮಾಹಿತಿ ಇಲ್ಲ. ನನ್ನ ಕ್ಷೇತ್ರದಲ್ಲಿ ನಡೀತಾ ಇತ್ತದು. ನಾವೇ ಅಪಾರ್ಟ್ಮೆಂಟ್ಸ್ನವರು, ಬೇರೆಯವರು ಎಲ್ಲ ಸೇರಿ 800 ರೂಪಾಯಿಗಿಂತ ಮೇಲ್ಪಟ್ಟು ಮಾರಬಾರ್ದು ಅಂತೇಳಿ ಕಂಡೀಷನ್ ಹಾಕಿದ್ದೀವಿ. ಏನಾದ್ರು 800 ರೂಪಾಯಿ ಮೇಲ್ಪಟ್ಟು ಮಾರಿದ್ರೆ ಅವ್ನು ಯಾರೇ ಆಗಿರಲಿ, ಓನರು ಪ್ಲಸ್ ಗಾಡಿ ಸೀಸ್ ಮಾಡಬೇಕು ಅಂತೇಳಿ ನಾನು ನಮ್ಮ ಕ್ಷೇತ್ರದಲ್ಲಿ ಡಿಸೈಡ್ ಮಾಡಿಸಿದ್ವಿ. ಥ್ಯಾಂಕ್ ಯು.